ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಧಾತ್ರಿ ಹವನ ಸಂದರ್ಭದಲ್ಲಿ ಆ ಧಾತ್ರಿ ವೃಕ್ಷದಲ್ಲಿ ನಾವು ಮಾಡತಕ್ಕಂಥ ಪ್ರಾರ್ಥನೆ ಅಂದರೆ ಎಲ್ಲಿ ವನಭೋಜನ ಧಾತ್ರಿ ಹವನ ನಡೀತೆಯೋ ಅಲ್ಲಿ ಇದನ್ನು ಎಲ್ಲರೂ ಹೇಳಿ ಮಂತ್ರಾಕ್ಷದ ಹೂ ತಗೊಂಡು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಧಾತ್ರಿ ದೇವತೆಗೆ ಸಮರ್ಪಣೆ ಮಾಡಿ ಧಾತ್ರಿ ವೃಕ್ಷಕ್ಕೆ ಸಮರ್ಪಣೆ ಮಾಡಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ ಮಂತ್ರ ಇದು ಎಲ್ಲಿ ನಡೀತೀಯೋ ಆ ಸ್ಥಳದಲ್ಲಿ ಸಂದರ್ಭ ಇದ್ದರೆ ಎಲ್ಲರೂ ಅದನ್ನು ಹೇಳೋ ಸಂದರ್ಭ ಇತ್ತು ಅಂತಂದರೆ ಹೇಳಬಹುದು. ಇಲ್ಲ ಮಾನಸಿಕವಾಗಿ ಪ್ರಾರ್ಥನೆ ಮಾಡಿ ಹೂವು ಹಾಕಿ ನಮಸ್ಕಾರ ಮಾಡಿರೂ ಸಾಕು ಅಂತ. ದೇವಿ ಧಾತ್ರಿ ನಮಸ್ತುಭ್ಯಂ ಗೃಹಾನ ಬಲಿಮುತ್ತಮಂ ಮಿಶ್ರಿತಂ ಗುಡಸೂಪಾಭ್ಯಾಂ ಸರ್ವಮಂಗಳದಾಯಿನಿ ಪುತ್ರಾನ್ ದೇಹಿ ಮಹಾಪ್ರಾಜ್ಞಾನ್ ಯಶೋದೇಹಿ ನಿರಂತರಂ ಪ್ರಜ್ಞಾಂ ಮೇಧಾಂ ಚ ಸೌಭಾಗ್ಯಂ ವಿಷ್ಣುಭಕ್ತಿಂ ಚ ದೇಹಿ ಮೇ ನಿರೋಗಂ ಕುರು ಮಾಂ ನಿತ್ಯಂ ನಿಷ್ಪಾಪಂ ಕುರು ಸರ್ವದಾ ಸರ್ವಜ್ಞಂ ಕುರು ಮಾಂ ದೇವಿ ಧನವಂತಂ ತಥಾ ಕುರು. ಹಾಗೆ ಅಂತ ಈ ಧಾತ್ರಿ ದೇವಿಯ ಪ್ರಾರ್ಥನೆ. ಇದರಲ್ಲಿ ಬೆಲ್ಲ ಮಿಶ್ರಿತವಾದ ತೊವ್ವೆಯನ್ನು ನಿನಗೆ ನಾವು ಹವನದಲ್ಲಿ ಕೊಟ್ಟಿದ್ದಾವೆ. ನಮಗೆ ಸರ್ವಮಂಗಳದಾಯಿನಿಯಾದ ನೀನು ನಮಗೆಲ್ಲ ಸರ್ವಮಂಗಳವನ್ನು ಉಂಟು ಮಾಡಬೇಕು ಮತ್ತು ಒಳ್ಳೆ ಸುಪ್ರಜ್ಞ ಇರತಕ್ಕಂಥ ಒಳ್ಳೆ ಪ್ರಜ್ಞೆ ಇರುವಂತೆ ದೇವರಲ್ಲಿ ಭಕ್ತಿ ಇರುವಂತೆ ಒಂದು ಮಕ್ಕಳನ್ನು ನಮಗೆ ಪುತ್ರಾನ್ ದೇಹಿ ಅಂಥ ಮಕ್ಕಳನ್ನು ನಮಗೆ ಕೊಡಬೇಕು. ಪ್ರಜ್ಞಾ ಅಂದರೆ ಜ್ಞಾಪಕ ಶಕ್ತಿ ಅಂತಲೂ ಇಟ್ಟುಮಂತು. ಮತ್ತು ಯಶೋದೇಹಿ ಯಶಸ್ಸು ಯಾವಾಗಲೂ ನಮಗೆ ಪುಗಳ್ ಅಂತ ಹೇಳ್ತಾರೆ ತಮಿಳಿ, ಅದು ಇರಬೇಕು. ನಿರಂತರವಾಗಿ ಅದು ನಮಗೆ ಇರಬೇಕು. ಮತ್ತು ಪ್ರಜ್ಞಾಂ ಪ್ರಜ್ಞಾ ಅಂತಂದರೆ ಮೆಮರಿ ಪವರ್, ಮೇಧಾ ಅಂತಂದ್ರೂ ಮೆಮರಿ ಪವರ್, ಒಳ್ಳೆ ಗುಣ ಉಳ್ಳತಕ್ಕಂಥ ಮೇಧಾ ಒಳ್ಳೆ ಜ್ಞಾಪಕ ಶಕ್ತಿ ಉಂಟಾದ ಆ ಪುತ್ರನನ್ನು ನಮಗೆ ಕೊಡಬೇಕು. ಮತ್ತು ಎಲ್ಲ ಸೌಭಾಗ್ಯವೂ ನಮಗೆ ಕೊಡಬೇಕು. ಮತ್ತು ಎಲ್ಲ ಸೌಭಾಗ್ಯ ಇದ್ದರೂ ಸಾಲದು, ವಿಷ್ಣು ಭಕ್ತಿ ತುಂಬ ಮುಖ್ಯವಾಗಿ ಬೇಕಿದಿಲ್ಲಿ. ಅದಕ್ಕೆ ವಿಷ್ಣು ಭಕ್ತಿಂ ಚ ದೇಹಿ ಮೇ, ಯಾವಾಗಲೂ ನಮಗೆ ನಿರಂತರವಾಗಿ ವಿಷ್ಣು ಭಕ್ತಿಯನ್ನು ಕೊಡಬೇಕು, ವಿಷ್ಣುವಿನಲ್ಲಿ ಭಕ್ತಿ ಕೊಡಬೇಕು ಅಂತ ಧಾತ್ರಿ ದೇವಿ ಹತ್ತಿರ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ನಿರೋಗಂ ಕುರುಮಾಂ ನಿತ್ಯಂ, ನಿರೋಗಂ ಅಂದರೆ ರೋಗ ಅಂತಂದರೆ ರೋಗ, ನಿರೋಗಂ ಅಂದರೆ ರೋಗವೇ ಇಲ್ಲದೆ ಇರುವಂತೆ ನಮ್ಮನ್ನು ಮಾಡು. ನಿಷ್ಪಾಪಂ ಕುರು ಸರ್ವದಾ, ಸರ್ವದಾ ಯಾವಾಗಲೂ ನಮಗೆ ಪಾಪವೇ ಇಲ್ಲದಂತೆ ನಮ್ಮನ್ನು ಶುದ್ಧರಾಗಿ ಇಟ್ಟಿರಬೇಕು. ಅಂದರೆ ಪಾಪವೇ ಇಲ್ಲದೆ, ನಿಷ್ಪಾಪಂ ಕುರು ಸರ್ವದಾ ಪಾಪವೇ ಇಲ್ಲದೆ ಇಟ್ಟಿರಬೇಕು. ಸರ್ವಜ್ಞಂ ಕುರುಮಾಂ ದೇಹಿ ಧನವಂತಂ ತಥಾ ಕುರು, ಮತ್ತು ಯಾವಾಗಲೂ ನಮಗೆ ಧನ ಯಾವಾಗಲೂ ನಮ್ಮ ಹತ್ರ ಇರಬೇಕು, ಧನ್ವಂತನಾಗಿ ನಮ್ಮನ್ನು ಇಡು. ಹಾಗೆ ಅಂತ ಬೇಕಾಷ್ಟು ಧನ ಸಂಪತ್ತುಗಳಿದ್ದರೆ ಮಾತ್ರವೇ ನಾವು ಎಲ್ಲ ಒಳ್ಳೆ ಕಾರ್ಯಗಳು ಮಾಡೋಕ್ಕೂ ಇದೆಲ್ಲ ಬೇಕು. ಆದ ಕಾರಣ ಇದೆಲ್ಲ ಇದ್ದರೆ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕರ್ಮಗಳು ಮಾಡಬೇಕು. ಆದ ಕಾರಣ ಇದೆಲ್ಲ ನಮಗೆ ಕೊಡಬೇಕು. ಹಾಗೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತವೆ. ಒಳ್ಳೆ ವಿಷ್ಣು ಭಕ್ತಿ, ಶ್ರದ್ಧಾ, ಮೇಧ, ಸೌಭಾಗ್ಯಗಳಿದೆಲ್ಲ ನಮಗೆ ಕೊಡಬೇಕು ಅಂತ ಆ ಧಾತ್ರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರ ಮಾಡುತ್ತವೆ. ಇದು ಅಲ್ಲಿ ಯಾರಿದ್ದಾರೆಯೋ ಎಲ್ಲರೂ ಮಾಡುವ ಒಂದು, ಚಿಕ್ಕ ಹುಡುಗರಿಂದ ದೊಡ್ಡವರವರೆಗೂ, ಗಂಡಸು ಹೆಂಗಸು ಎಲ್ಲರೂ ಈ ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ವರ್ಷ ಪೂರ್ತಿ ಮಾಡತಕ್ಕಂಥ ಪಾಪಗಳು ಪರಿಹಾರವಾಗಿ ಈ ಧಾತ್ರಿ ದೇವಿಯ ಪ್ರಸಾದ ಎಲ್ಲರಿಗೂ ಸಿಗಬೇಕು, ವಿಷ್ಣು ಪ್ರಸಾದ ಎಲ್ಲವೂ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಶ್ರೀಕೃಷ್ಣಾಯ ನಮಃ.